ಕೈಲಾಗದು ಎಂದು ಕೈಕಟ್ಟಿಕೊಳ್ಳುತ್ತಾರೆ, ಸಾಗದು ಕೆಲಸವು ಮುಂದೆ. ಹೀಗೆ ಈ ಗೀತೆಯನ್ನು ಕೇಳಿದಾಗೊಮ್ಮೆ ಅನೇಕ ಸಾಧಕರು ನೆನಪಾಗುತ್ತಾರೆ. ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಅನೇಕ ಸಾಧಕರ ಯಶೋಗಾಥೆಯನ್ನು ನಾವು ಕೇಳಿದ್ದೀವಿ. ಹೀಗೆ ಕಡು ಬಡತನದಲ್ಲಿ ಹುಟ್ಟಿ ಇಂದು ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ ರವಿಕುಮಾರ್. ಬಾಲ್ಯದಿಂದಲೇ ತಂದೆ ತಾಯಿಗಳ ಕಷ್ಟದ ಜೊತೆಗೆ ಹೆಗಲಾಗಿ ಅನೇಕ ಕೂಲಿ ಕೆಲಸಗಳಿಗೆ ಹೋಗಿ ಜೀವನ ನಿರ್ವಹಣೆ ಮಾಡಿದಂಥ ಯುವಕ ಇಂದು ಕೊಪ್ಪಳ ನಗರದಲ್ಲಿ ಅಂಜನಾದ್ರಿ ಡೋರ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಎನ್ನುವ ಅಂಗಡಿಯ ಮೂಲಕ ಚಿರಪರಿಚಿತರಾಗಿದ್ದಾರೆ. ಹೌದು, ಬಾಲ್ಯದಲ್ಲಿಯೇ ರವಿಕುಮಾರ್ ಅವರಿಗೆ ವಿದ್ಯಾಭ್ಯಾಸ ಅಷ್ಟಾಗಿ ತೆರಿಗೆ ಹತ್ತಲಿಲ್ಲ. ನಂತರ ದಿನಮಾನಗಳಲ್ಲಿ ಕೂಲಿ ಕೆಲಸಕ್ಕೆ ಹೊರಟು ಬಾಲ ಕೂಲಿ ಕಾರ್ಮಿಕರಾಗಿ ಗುರುತಿಸಿಕೊಂಡರು. ಹೀಗೆ ಅನೇಕ ಕಡೆ ಕೆಲಸ ಮಾಡಿ ಜೀವನ ನಿರ್ವಹಣೆ ಮಾಡಿದ ಇವರು ಮತ್ತೆ ಓದಬೇಕೆಂಬ ಹಂಬಲದೊಂದಿಗೆ ಶಾಲೆಗೆ ಸೇರಿದರು. ಸೋದರ ಮಾವನ ಸಹಕಾರದೊಂದಿಗೆ ಮತ್ತೆ ಶಾಲೆಯ ಮೆಟ್ಟಿಲೇರಿದ ರವಿಕುಮಾರ್ ಅವರು ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಬದುಕು ರೂಪಿಸಿಕೊಂಡರು. ಓದುವ ದಿನಗಳಲ್ಲೇ ತಮ್ಮ ಶಾಲಾ ಖರ್ಚಿನ ನಿರ್ವಹಣೆಗಾಗಿ ಶಾಲೆ ಬಿಟ್ಟ ನಂತರ ಅನೇಕ ಕಡೆ ಕೂಲಿ ಕೆಲಸ ಮಾಡಿ ವಿದ್ಯಾಭ್ಯಾಸ ಪಡೆದರು. ಅನೇಕ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಬದುಕು ಕಟ್ಟಿಕೊಂಡ ರವಿಕುಮಾರ್ ಅವರು ಇಂದು 10 ಜನರಿಗೆ ಕೆಲಸ ಕೊಡುವ ಹಾಗೆ ಸಮಾಜದಲ್ಲಿ ಬೆಳೆದು ನಿಂತಿದ್ದಾರೆ. ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವ ಹಾಗೆ ಓದಿನಲ್ಲಿ ಒಂದು ಸರಿ ಸೋತರೂ ಕೂಡ ಛಲ ಬಿಡದೆ ಮತ್ತೆ ಓದಿ 10ನೇ ತರಗತಿಯಲ್ಲಿ ಉತ್ತಮ ದರ್ಜೆಯೊಂದಿಗೆ ಪಾಸಾದರು. ಮತ್ತೆ PUC ಡಿಗ್ರಿಯಲ್ಲೂ ಕೂಡ ಉತ್ತಮ ಫಲಿತಾಂಶದೊಂದಿಗೆ ಮಾದರಿ ಯುವಕರಾದರು ರವಿಕುಮಾರ್ ಅವರು. ಪ್ರತಿನಿತ್ಯದ ತಾಯಿಯ ಕಷ್ಟವನ್ನು ನೋಡಲಾರ್ದೆ ರವಿಕುಮಾರ್ ಅವರು ಕೂಡ ನಾನು ಕೂಡ ತಾಯಿಗೆ ಆಸರೆಯಾಗಬೇಕು, ನಾವು ಕೂಡ ಸಮಾಜದಲ್ಲಿ ಉತ್ತಮ ಬೆಳವಣಿಗೆ ಹೊಂದಬೇಕು ಎಂಬ ಉದ್ದೇಶದೊಂದಿಗೆ ಬೆಂಗಳೂರಿಗೆ ಪಯಣ ಬೆಳೆಸಿದರು. ಮತ್ತೊಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಲೇ ಮಾಲೀಕರ ನಂಬಿಕೆಯೊಂದಿಗೆ ಉತ್ತಮ ವ್ಯಾವಹಾರಿಕ ಜ್ಞಾನವನ್ನು ಕಲ್ಪಿಸಿಕೊಂಡ ರವಿಕುಮಾರ್ ಅವರು 10 ಕಡೆ ಓಡಾಟ ಮಾಡುವ ಮೂಲಕ ಸಮಾಜದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಂಡರು. ವ್ಯಾವಹಾರಿಕ ಜ್ಞಾನದ ಬಗ್ಗೆ ಆಳ ಬಗ್ಗೆ ಅರಿತುಕೊಂಡ ಇವರು ಮತ್ತೆ ತಮ್ಮ ಸ್ವಂತ ಕೌಶಲ್ಯದ ಮೂಲಕ ಕೊಪ್ಪಳದಲ್ಲಿ ಅಂಜನಾದ್ರಿ ಡೋರ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಅಂಗಡಿಯನ್ನು ಹಾಕುವ ಮೂಲಕ ಇಂದು ಚಿರಪರಿಚಿತರಾಗಿದ್ದಾರೆ. ಜಿಲ್ಲೆ ಅಷ್ಟೇ ಅಲ್ಲದೆ ಆ ಜಿಲ್ಲೆಗಳಲ್ಲೂ ಕೂಡ ಅಂಜನಾದ್ರಿ ಡೋರ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಅಂಗಡಿಯ ಕೆಲಸ ಮತ್ತು ನೈಪುಣ್ಯತೆ ಹೆಸರಾಗಿದೆ. ಇದುವರೆಗೂ 500ಕ್ಕೂ ಹೆಚ್ಚು ಕಟ್ಟಡ, ಮನೆ, ಕಚೇರಿಗಳ ಕೆಲಸ ಮಾಡಿದ ರವಿಕುಮಾರ್ ಅವರು ಇಂದು 10 ಜನರಿಗೆ ಕೆಲಸ ನೀಡಿ ಸೈನಿಸಿಕೊಂಡಿದ್ದಾರೆ. ನಿವಾಸಿಯಾಗಿದ್ದು ನಾವು ಅತ್ಯಂತ ಕಡು ಬಡತನದ ಕುಟುಂಬದಿಂದ ಬಂದವರಾಗಿದ್ದು, ಎಲ್ರಿಗೂ ನಮಸ್ಕಾರ. ನಾನು ಇಲ್ಲೇ ಬಾದ್ರುಬಂಡಿ ಗ್ರಾಮದ ನಿವಾಸಿಯಾಗಿದ್ದು ಗುರುವಪ್ಪ ಮತ್ತು ಶರಣಮ್ಮ ಅವರ 2ನೇ ಮಗನಾಗಿದ್ದು, ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವರಾಗಿದ್ದು, ನಾವು 5 ಜನ ಮಕ್ಕಳಾಗಿದ್ದು ನಾವು ಮೂಲತಃ ಕೃಷಿ ಕುಟುಂಬದಿಂದ ಇರತಕ್ಕಂಥವರಾಗಿರೋದ್ರಿಂದ ಅತ್ಯಂತ ಬಡತನದ ಕುಟುಂಬದಲ್ಲಿ ನಮ್ಮ ತಾಯಿಯವರು ತಮ್ಮ ಒಂದಿನದ ಕೂಲಿ ಬರೀ 20 ರೂಪಾಯಿ ಕೂಲಿಯಲ್ಲಿ ನಮ್ಮನ್ನು 5 ಜನ ಮಕ್ಕಳನ್ನು ಸಾಕಿದ್ದಾರೆ. ಮತ್ತು ಅಂಥ ಬಡತನದಲ್ಲಿ ನಮ್ಮ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂಥೇಳಿ ನಮ್ಮನ್ನು 5 ಜನನೂ ಸ್ಕೂಲಿಗೆ ಕಳಿಸಿ ನಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಅದರಲ್ಲಿದ್ದಾಗ ನನ್ನ 1 ವರ್ಷ ಲೇಟಾಗಿ ನನ್ನ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿದ್ರು. ನಾನು 1ನೇ ಕ್ಲಾಸು 2ನೇ ಕ್ಲಾಸು ಸ್ಕೂಲಿಗೆ ಹೋದೆ. ಮನೆತನದ ಬಡತನ ಕಾರಣದಿಂದಾಗಿ ನನ್ನನ್ನು ಮತ್ತೆ ಸ್ಕೂಲನ್ನು ಬಿಡಿಸಿ ನನ್ನ ಅಲ್ಲಲ್ಲಿ ಕೆಲಸಕ್ಕೆ ಕಳಿಸ್ತಾಯಿದ್ರು ನಮ್ಮ ತಾಯರು. ಮಿಕ್ಕಿದ್ದ ನಮ್ಮ ತಮ್ಮ ನಮ್ಮ ತಂಗಿಯರೆಲ್ಲ ಸ್ಕೂಲ್ಗೆ ಹೋಗ್ತಿದ್ರು. ಮನೆತನದ ಭಾಳ ಕಡು ಬಡತನ ಇರೋದ್ರಿಂದ ನಾನು ನಮ್ಮ ತಾಯರ ಜೊತೆಗೆ ಅಲ್ಲಲ್ಲಿ ಹೊಲಕ್ಕೆ ಮೆಕ್ಕೆಜೋಳ ಕೊಯ್ಯಕ್ಕೆ, ಸಜ್ಜಿ ಕೊಯ್ಯಕ್ಕೆ, ಕಳೆಯಕ್ಕೆ ಇಂಥದಕ್ಕೆಲ್ಲ ಕೆಲಸಕ್ಕೆ ಹೋಗ್ತಾಯಿದ್ದೆ. ಅದಾದಮೇಲೆ ಮತ್ತೆ ನಾನು ಮನೆ ಕಟ್ಟೋ ಕೆಲಸಕ್ಕೆ ಅಲ್ಲಿ ಹೋದ್ರೆ ನಂಗೆ ಬರೀ 20-30 ರೂಪಾಯಿ ಕೊಡ್ತಾರೆ, ಮನೆ ಕಟ್ಟಲ್ಲಿ ಹೋದ್ರೆ 50-60 ರೂಪಾಯಿ ಕೊಡ್ತಾರೆ ಅಂಥೇಳಿ ನಾನು ಕೊಪ್ಪಳಿಂದ ಬಾದ್ರುಬಂಡಿಯಿಂದ ಕೊಪ್ಪಳಕ್ಕೆ ಅಲ್ಲಲ್ಲಿ ಲೇಬರ್ ಸರ್ಕಲಿಗೆ ಬಂದು ಅಲ್ಲಿ ನಿಂತು ಗೋಂಡಿ ಕೆಲಸಕ್ಕೆ ಹೋಗಿ ಒಂದು 5ರಿಂದ 6 ವರ್ಷ ಮಟ್ಟ ಕೆಲಸ ಮಾಡಿ ಆಮೇಲೆ ನನಗೆ ಭಾಳ ಹುಷಾರಿಲ್ದಂಗೆ ಆಯಿತು. ಹುಷಾರಿಲ್ದಂಗೆ ಆದಮೇಲೆ ನನಗೆ ಹುಬ್ಳಿ, ಧಾರವಾಡ, ಕೊಪ್ಪಳ, ಬೆಂಗಳೂರಲ್ಲೆಲ್ಲ ತೋರಿಸಿದ್ರು ಯಾವುದೇ ಆಸ್ಪತ್ರೆಯಲ್ಲಿ ಇಡಲಿಲ್ಲ. ಮತ್ತು ನಾನು ಒಂದು 2 ತಿಂಗಳ 3 ತಿಂಗಳ ರೆಸ್ಟ್ ಮಾಡಿ ಮತ್ತೆ ನಾನು ಹುಷಾರಾದಮೇಲೆ ಮತ್ತೆ ನಾನು ಕೆಲಸಕ್ಕೆ ಕಳಿಸ್ತಾರೆ ಅನ್ನೋ ಉದ್ದೇಶದಿಂದ ಮತ್ತೆ ನನ್ನ 2ನೇ ಕ್ಲಾಸಿಗೆ ಬಿಟ್ಟಿರುವಂಥ ಸ್ಕೂಲ್ನ ಮತ್ತೆ ಡೈರೆಕ್ಟಾಗಿ ನನ್ನ
ಬಾಲ ಕಾರ್ಮಿಕ ಅಂತೇಳಿ ನಾನು 7ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಕೊಂಡ್ರು. 7ನೇ ಕ್ಲಾಸಲ್ಲಿ ನಾನು TC ಬರೆದು ಕೊಟ್ಟರು. ಮತ್ತು ನಾನು 8ನೇ ಕ್ಲಾಸ್ಗೆ ಕಾಳಿದಾಸ್ ಸ್ಕೂಲಿಗೆ ಹೋದೆ. ಅಲ್ಲಿ ನನಗೇನು ಓದೋಕ್ಕೆ ಬರ್ತಿರಲಿಲ್ಲ. ನಮಗೆ ಸರ್ ಅಲ್ಲಿ ಅಡ್ಮಿಷನ್ ತೊಗೊಳ್ಲಿಲ್ಲ. ಇಲ್ಲ ಇವನಿಗೇನು ಓದೋಕ್ಕೆ ಬರಲ್ಲ, ಸುಮ್ಮನೆ ಎಲ್ಲರೂ ದುಡಿದ್ರೆ ತಂದೆ ತಾಯಿಗೆ ಏನಾದರೂ 4 ರೂಪಾಯಿ ದುಡ್ದು ಹಾಕ್ತಾನೆ, ಸುಮ್ಮನೆ ಇಲ್ಲಿ ಸ್ಕೂಲಲ್ಲಿ ಕುಂತ್ರೆ ಇವನು ಏನಾಗಲ್ಲ ಮುಂದೆ ಅಂತೇಳಿ ನನ್ನ ಸ್ಕೂಲಿಂದ ಅಡ್ಮಿಷನ್ ತೊಗೊಳ್ದೆ ರಿಟರ್ನ್ ಕಳಿಸಿದ್ರು. ಆದರೂ ನಮ್ಮ ಸೋದರ ಮಾವರಾದ ಗವಿಸಿದ್ದಪ್ಪ ಬೆಳಗುಂದಿ ಅವರ ಒಂದು ಒತ್ತಾಯದ ಮೇರೆಗೆ ಮತ್ತೆ ನನ್ನ ಕಾಳಿದಾಸ್ ಸ್ಕೂಲಲ್ಲಿ 8ನೇ ತರಗತಿಗೆ ಅಡ್ಮಿಷನ್ ತೊಗೊಂಡ್ರು. ನಾನು 8ನೇ ತರಗತಿಯಲ್ಲಿ ಏನು ಓದಲಿಲ್ಲ, ಒಂಥರ ಮಾನಸಿಕವಾಗಿ ಕುಗ್ಗಿ ಮನೆಯ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಂಡು ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಅಂಥದ್ರಲ್ಲಿ ನಾನು 8ನೇ ತರಗತಿಯಲ್ಲಿ ಕಾಳಿದಾಸ್ ಸ್ಕೂಲಲ್ಲಿ 625ಕ್ಕೆ ಬರೀ 21 ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೆ. ನಾನು ಫೇಲ್ ಆಗಿರೋದರಿಂದ ಸರ್ ಮತ್ತೆ ನನ್ನ ರಿಟರ್ನ್ ಕಳಿಸಿದ್ರು. ಮತ್ತು ನಮ್ಮ ಮಾವರು ಇಲ್ಲ ಸರ್, ಅವ್ರ ಮನೇಲಿ ಭಾಳ ಬಡತನ ಇದೆ, ಹಿಂಗಾದ್ರೆ ಅವ್ರ ಮನೇಲಿ ಮತ್ತೆ ಅವ್ನು ದುಡಿಯೋಕೆ ಕಳಿಸ್ತಾರೆ ಸರ್, ಮತ್ತು ಹುಡುಗನ ಜೀವನ ಹಾಳಾಗುತ್ತೆ, ಹೆಂಗಾದರೂ ಮಾಡಿ ಇವನು ಇದೊಂದು ವರ್ಷ ಇಲ್ಲಿ ಕುಡಿಸ್ಕೇರಿ ಅಂತ ಹೇಳಿ ನನ್ನ ಮತ್ತೆ ರಿಟರ್ನ್ ಸ್ಕೂಲಿಗೆ ಕಳಿಸಿದ್ರು. ಅಲ್ಲಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಮತ್ತು ಸರ್ ಹೇಳ್ತಕ್ಕಂಥ ನೈತಿಕ ಪಾಠಗಳಾಗಿರ್ಬೋದು ಅಥವಾ ನೈತಿಕ ಇದಾಗಿರ್ಬೋದು, ಅವ್ರು ಹೇಳುವಂಥ ಪ್ರತಿಯೊಂದು ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸಿದೆ. ನನಗೂ ಓದಬೇಕನ್ನೋ ಒಂದು ಹಂಬಲ ಬಂತು. ಹಾಗಾಗಿ ಬಡತನದಿಂದ ಮುಕ್ತಿಗೆ ಶಿಕ್ಷಣ ಒಂದೇ ಕಾರಣ ಅನ್ನೋದು ನನ್ನ ಮನವರಿಕೆ ಆದಮೇಲೆ ನಾನು ಹಗಲಿ ರಾತ್ರಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕಾಳಿದಾಸ್ ಸ್ಕೂಲಿಗೆ ಹೋದಾಗ ನನಗೆ ಹಿಂದಿ ಸಬ್ಜೆಕ್ಟ್ ಐತೆ ಅನ್ನೋದೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ 2 ವರ್ಷದಲ್ಲಿ ನಾನು ಹಿಂದಿನ ಹಗಲಿ ರಾತ್ರಿ ನೈಟ್ ಎಲ್ಲ ಓದಿ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು 9th ಜಸ್ಟ್ ಪಾಸ್ ಆದೆ. ಆಮೇಲೆ SLC ಒಳಗಡೆ ನಾನು ತುಂಬ ಬದಲಾವಣೆ ಆಗಿ ನಾನು ಬೇರೆಯವ್ರ ಥರ ಸಾಧನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಚೆನ್ನಾಗಿ ಓದಿ, ನಾನು ಏನು ಅನ್ನೋ ಅಕ್ಷರ ಬರಲ್ದಂಥ ಹುಡುಗ ಅವತ್ತು ಕಾಳಿದಾಸ್ ಸ್ಕೂಲಲ್ಲಿ 2013ರಲ್ಲಿ ಹುಡುಗರಲ್ಲೇ ನಾನು ಫಸ್ಟ್ ರ್ಯಾಂಕ್ ಆಗಿ ಹೊರಹೊಮ್ಮಿದ್ದೀನಿ. ಆಮೇಲೆ ನಾನು ಹಿಂದಿ ಸಬ್ಜೆಕ್ಟಲ್ಲಿ 100ಕ್ಕೆ 90 ಅಂಕಗಳನ್ನು ತೆಗೆಯೋದ್ರ ಮುಖಾಂತರ ಸ್ಕೂಲಿಗೆ ಫಸ್ಟ್ ಬಂದಿದ್ದೀನಿ. ಆಮೇಲೆ ಅದಾದಮೇಲೆ ನಾನು ಫಸ್ಟ್ PUC ಇಲ್ಲೇ ಬಾಯ್ಸ್ ಕಾಲೇಜ್ಗೆ ಹಚ್ಚಿದೆ. ಫಸ್ಟ್ PUC ಸೆಕೆಂಡ್ PUC ಸೆಕೆಂಡ್ PUC ಓದ್ತಾನೆ ನಮ್ಮ ಬಡತನ ಕುಟುಂಬ ಇರೋದರಿಂದ ನಾನು ಇಲ್ಲೇ APMC ಒಳಗಡೆ ಬೇರೆಯವ್ರ ಅಂಗಡಿಗೆ 1 ಗಂಟೆಯಿಂದ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕಾಲೇಜಿಂದ 1 ಗಂಟೆಗೆ ಅಂಗಡಿಗೆ ಹೋಗಿ ಆಮೇಲೆ 1 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಅವ್ರ ಅಂಗಡಿಯಲ್ಲಿ ಲೆಕ್ಕಪತ್ರ ಬರೆದು ಆಮೇಲೆ ಚೀಲ ಅವೆಲ್ಲ ಹೊಲಿದು ಅಮಲಿ ಕೆಲಸ ಮಾಡಿ ಈ ಥರ ಎಲ್ಲ ಜೀವನ ಮಾಡಿ ನನ್ನ ವಿದ್ಯಾಭ್ಯಾಸಕ್ಕೆ ನನ್ನ ದುಡ್ಡನ್ನು ನಾನೇ ಬರ್ಸ್ಕೊಂಡು ಫಸ್ಟ್ PUC ಸೆಕೆಂಡ್ PUC ಮುಗಿಸಿ ಆಮೇಲೆ 75% ನನ್ನ ಸೆಕೆಂಡ್ PUC ರಿಸಲ್ಟ್ ಬಂತು. ಮತ್ತು ನನಗೆ ಪ್ರೈವೇಟ್ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ದುಡ್ಡು ಇರದೇ ಕಾರಣ ನಾನು ಮತ್ತೆ ಅಲ್ಲೇ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ BCom ಅಡ್ಮಿಷನ್ ಮಾಡಿಸಿದೆ. ಆಮೇಲೆ ಅಲ್ಲೇ ಅಡ್ಮಿಷನ್ ಮಾಡಿಸ್ತಾ ನನ್ನ ಓದಿನ ಖರ್ಚನ್ನು ನಾನೇ ನೋಡ್ಕೋಬೇಕಾಗಿತ್ತು ಮತ್ತು ಮನೆಯ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ನಾನೇ ನೋಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಡಿಗ್ರಿ ಹಚ್ಚಿದ ಮೇಲೆ ಮತ್ತೆ 1 ಗಂಟೆ ಬೆಳಗ್ಗೆ 6ರಿಂದ 1 ಗಂಟೆ ತನಕ ಕಾಲೇಜ್ಗೆ ಹೋಗಿ 1 ಗಂಟೆಯಿಂದ APMC ಒಳಗಡೆ ವೇಬ್ರಿಜಲ್ಲಿ ಕಾಟ ಮಾಡೋ ವೇಬ್ರಿಜಲ್ಲಿ ನಾನು ನೈಟ್ ಡ್ಯೂಟಿ ಮಾಡ್ತಿದ್ದೆ. ಅವ್ರು ಕೊಡೋ 4-5 ಸಾವಿರ ರೂಪಾಯಿ ಸಂಬಳದಲ್ಲೇ ನನ್ನ ಓದಿನ ಖರ್ಚು, ನನ್ನ ತಮ್ಮ ನಮ್ಮ ತಂಗಿಯರ ಓದಿನ ಖರ್ಚು ಮತ್ತು ನಾನು ಮನೆತನದ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನಾನು ಹೊತ್ಕೊಂಡು ಹೋಗ್ತಾಯಿದ್ದೆ. ನನ್ನ ಜೊತೆಗೆ ನಮ್ಮ ತಾಯಿಯವರು ಬೇರೆಯವರು ತೋಟದಲ್ಲಿ ಕೆಲಸ ಮಾಡಿ ಅವ್ರಿಗೆ ಬರೋ 30-40 ರೂಪಾಯಿದಲ್ಲಿ ಮನೆತನ ನಡೆಸ್ತಾಯಿದ್ರು. ಆ ತಾಯಿಯರು ಕಷ್ಟಪಡೋದು ಅಂತ ಮತ್ತು ಅವರು ವಾತಾವರಣ ನನಗೂ ದುಡಿಬೇಕು, ನಮ್ಮ ಮನೆತನದ ಬಡತನವನ್ನು ನಿರ್ಮೂಲನೆ ಮಾಡಬೇಕು, ನಾವು ಒಂದು ಉನ್ನತ ಮಟ್ಟಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಡೇ ನೈಟ್ ಎಲ್ಲ ಓದ್ತಾನೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ ನನ್ನ ಮನೆತನ ನಡೆಸಿ ಆಮೇಲೆ ನಂದು ಡಿಗ್ರಿ 72% ಟೋಟಲ್ ಅಗ್ರಿಗೇಡ್ ಬಂದಾಗ ಯಾವುದೇ ರೀತಿಯ ಸಬ್ಜೆಕ್ಟ್ ಬ್ಯಾಕ್ ಇಲ್ದೇ ನಾನು BCom ಮುಗಿಸಿ ಎಕ್ಸಾಮ್ ಬರೆದ ಅವತ್ತಿನ ದಿನವೇ ನಾನು ಬೇರೆಯವ್ರ ಹತ್ರ ಒಂದು 500 ರೂಪಾಯಿ ಅಮೌಂಟ್ ಇಸ್ಕೊಂಡು ನಾನು ಬೆಂಗಳೂರಿಗೆ ಕೆಲಸ ಹೋದೆ. ಯಾಕೆ ಬೆಂಗಳೂರಿಗೆ ಹೋಗಿ ಅಂದರೆ ಇಲ್ಲೇ ಆದರೆ 5-6 ಸಾವಿರ ಅಷ್ಟೇ ಸ್ಯಾಲ್ರಿ ಕೊಡೋರು. ಅಷ್ಟರಲ್ಲಿ ನಮ್ಮ ಮನೆತನದ ನಿರ್ವಹಣೆ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಹೋದರೆ ಒಂದು 10,000-12 ಸಾವಿರ ಕೊಡೋರು, ಏನಾರು ಒಂದು ಕೆಲಸ ಮಾಡಿದ್ರೆ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ನನ್ನ ಹತ್ರ ಊರಿಗೆ ಹೋಗೋಕ್ಕೆ ಸತಿಗೆ ದುಡ್ಡು ಇರಲಿಲ್ಲ. ಅಂಥದ್ರಲ್ಲಿ ನಾನು 500 ರೂಪಾಯಿ ಬೇರೆ ನಮ್ಮ ಸೋದರ ಮಾವರ ಹತ್ರ ಸಾಲ ಇಸ್ಕೊಂಡು ಅವತ್ತು ಟ್ರೈನಿಗೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಒಂದು ಪ್ಲೈವುಡ್ ಅಂಗಡಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ನಾನು ಡೈಲಿ ಫ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡೋದು, ಕಸ ಅನ್ನೋದು, ಮತ್ತು ಯಾರೋ ದೊಡ್ಡ ಓನರ್ ಬಂದರೆ ಅವ್ರಿಗೆ ಟೀ ತರೋದು, ಅವ್ರ ಟೀ ಕಪ್ ತೊಳೆಯೋದು,
ಮತ್ತು ಪ್ಲೈವುಡ್ಗಳನ್ನು ಲೋಡ್ ಮಾಡೋದು ಅನ್ಲೋಡ್ ಮಾಡೋದು. ಆ ಪ್ಲೈವುಡ್ ಫ್ಯಾಕ್ಟ್ರಿ ಒಳಗಡೆ ನಾನು ಡೈಲಿ ಕಸ ಅನ್ನೋದು, ಮತ್ತು ಯಾರು ಓನರ್ಸ್ ಬಂದರೆ ಅವ್ರಿಗೆ ಟೀ ತರೋದು, ಕಾಫಿ ತರೋದು, ಜ್ಯೂಸ್ ತರೋದು ಮಾಡ್ತಾಯಿದ್ದೆ. ನನಗೂ ಅಲ್ಲಿ ಸಾಮರ್ಥ್ಯ ಇತ್ತು, ನನಗೂ ನಾಲೆಜ್ ಇತ್ತು, ಬಟ್ ನಾನು ವಿದ್ಯಾವಂತ ಇದ್ದೆ. ಆದರೆ ನನಗೆ ಅಲ್ಲಿ ನನ್ನ ಬಗ್ಗೆ ನನಗೆ ಅವ್ರ ಹತ್ರ ಹೇಳ್ಕೊಳಕ್ಕೆ ಭಾಳ ಭಯ ಇತ್ತು, ಯಾಕಂದರೆ ದೊಡ್ಡ ಸಿಟಿ ಅಲ್ಲ. ಹಂಗಾಗಿ ಒಂದು 6 ತಿಂಗಳ ವರ್ಷಗಳ ಕಾಲ ಸುಮ್ಮನೆ ನಾನು ಮೂಕವಿಷ್ಣನಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ನನ್ನಲ್ಲಿರುವಂಥ ಸಾಮರ್ಥ್ಯವನ್ನು ನಮ್ಮ ಶ್ರೀಕಾಂತ್ ಗೌಡ್ರು ಅಂಥೇಳಿ ಫ್ಯಾಕ್ಟ್ರಿ ಓನರ್ನ ಗುರುತಿಸಿದರು. ಆ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನನಗೆ ಕೊಡ್ತಾಯಿದ್ರು. ಅವ್ರು ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪ್ರಾಂಪ್ಟಾಗಿ ಮಾಡೋದನ್ನು ಕಂಡು ಆಮೇಲೆ ನನಗೆ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಕೊಡ್ತಾಯಿದ್ರು. ಅದೇ ರೀತಿಯಾಗಿ ನಾನು ಬರೀ ಡೇ ಡ್ಯೂಟಿಯಲ್ಲಿ 10,000 ದುಡಿದ್ರೆ ನನಗೆ ಸಾಕಾಗಲ್ಲ. ನಾನು ಅಷ್ಟು ದೂರಿಂದ 400-500 ಕಿಲೋಮೀಟ್ರಿಂದ ದೂರಿಂದ ಇಲ್ಲಿಗೆ ದುಡಿಯೋಕ್ಕೆ ಬಂದಿದ್ದೀನಿ. 10,000 ನಾನು ಸ್ಯಾಲ್ರಿ ಬಂದರೆ 5,000 ಇಲ್ಲೇ ಖರ್ಚಾಗುತ್ತೆ. ಇನ್ನು 5,000 ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳಿ ಮತ್ತೆ ನಾನು ಅಲ್ಲೇ ಒಂದು ಸೆಕ್ಯೂರಿಟಿ ಕೆಲಸವನ್ನು ಹುಡ್ಕೊಂಡು ಡೇ ಟೈಮಲ್ಲಿ ಫ್ಯಾಕ್ಟ್ರಿಯಲ್ಲಿ ದುಡಿದು ಮತ್ತು ನೈಟಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಫ್ಯಾಕ್ಟ್ರಿಗೆ ವರ್ಕಿಗೆ ಹೋಗ್ತಿದ್ದೆ. ನೈಟ್ ಡ್ಯೂಟಿಯಲ್ಲಿ ಒಂದು 10,000 ಕೊಡೋರು, ಡೇ ಡ್ಯೂಟಿಯಲ್ಲಿ ಒಂದು 10,000 ಕೊಡೋರು, 20,000 ಆಗ್ತಿತ್ತು. ಅದನ್ನೇ ಸ್ವಲ್ಪ ನನ್ನ ಖರ್ಚಿಗೆ ತೊಗೊಂಡು ಮಿಕ್ಕಿದ್ದನ್ನು ಜಮಾ ಮಾಡ್ತಾಯಿದ್ದೆ. ಹಾಗೆ ಮಾಡ್ತಾ ನಾನು ಒಂದು 2 ವರ್ಷ ಕೆಲಸ ಮಾಡಿದ್ಮೇಲೆ ಫ್ಯಾಕ್ಟ್ರಿ ಎಲ್ಲ ಜವಾಬ್ದಾರಿಗಳನ್ನು ನನಗೆ ಕೊಟ್ಟರು. ಆಮೇಲೆ ಡಿಸೈನ್ ವರ್ಕ್ ಕಲಿತೆ, ಎಲ್ಲ ಕಲಿತೆ. ಆಮೇಲೆ ಓನರ್ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ನಿನ್ನಲ್ಲಿ ಎಲ್ಲ ಸಾಮರ್ಥ್ಯ ಇದೆ, ನೀನು ಭಯಗೊಂಡ್ಬೇಡ, ನಿಮ್ಗೆ ಏನು ಬೇಕೆಲ್ಲ ಕೆಲಸ ಮಾಡು, ಅಲ್ಲಿಂದ ಇಲ್ಲಿಗೆ ದುಡಿಯೋಕ್ಕೆ ಬಂದಿದ್ದೀರಿ, ನೀವು ದುಡ್ಕೊಂಡು ಹೋಗ್ರಿ, ಬಡತನ ಕುಟುಂಬದಿಂದ ಬಂದಿರಿ ಅಂಥೇಳಿ ಭಾಳ ಹೆಲ್ಪ್ ಮಾಡ್ತಿದ್ರು. ಹಾಗಾಗಿ ನಾನು ಏನಾದ್ರು ಒಂದು ನಾವು ಅಷ್ಟು ದೂರಿಂದ ಇಲ್ಲಿ ಬಂದಿದ್ದೀವಿ, 4 ರೂಪಾಯಿ ಸಂಪಾದನೆ ಮಾಡಬೇಕು, ನಮ್ಮ ಊರಲ್ಲಿ ಹೋಗಿ ನಾವು ಏನಾದರೂ ಒಂದು ಮಾಡ್ಕೋಬೇಕು, ನಮ್ಮ ಜೀವನ ಹೊಟ್ಟೆಪಾಡಿಗೆ ಅಂಥೇಳಿ ನಾನು 3 ವರ್ಷ ಅಲ್ಲಿ ದುಡಿದು 3 ವರ್ಷ ಸೆಕ್ಯೂರಿಟಿ ಕೆಲಸ ಮಾಡಿ ನಾನೇನಾದರೂ ಊರಿಗೆ ಬಂದರೆ ನೈಟ್ ಬರೋದು ಮತ್ತು ಬೆಳಿಗ್ಗೆ ಅಲ್ಲಿಗೆ ಹೋಗೋದು, ಆ ಥರ ಮಾಡಿ ಅದೇ ದುಡ್ಡಲ್ಲೇ ಒಂದು ಸಣ್ಣದು ಮನೆ ಕಟ್ಸಿದ್ದೀವಿ. ನಾವು ಸಣ್ಣವರಿದ್ದಾಗ ನಾವು 5 ಜನ ಮಕ್ಕಳು, ನಮ್ಮ ತಾಯಿ ತಂದೆ 7 ಜನದ ಒಳಗಡೆ ನಮ್ಮದು ಸಣ್ಣದು ಒಂದು 15x15 15ರಿಂದ 15 ಫೀಟ್ ಜಾಗದಲ್ಲಿ ಅಷ್ಟೇ ಒಂದು ಕಟ್ಟಿ ಮನೆ ಇತ್ತು. ಮಳೆ ಬಂದರೆ ನಾವು ನಮ್ಮ ಮನೆ ಮುಂದ್ಗಡೆ ಒಂದು ಆಂಜನೇಯ ಒಂದು 15 ಫೀಟ್ ಜಾಗದಲ್ಲಿ ನಾವು ಒಂದು 4 ತಗಡು ಹಾಕ್ಕೊಂಡು ಸುತ್ತಲಿ ತಟ್ಟಿ ಕಟ್ಕೊಂಡು ನಮ್ಮ ತಾಯಿಯವರು ತಾವು ದುಡಿಯುವಂಥ 30-40 ರೂಪಾಯಿದಲ್ಲಿ ನಮ್ಮನ್ನು ಸಾಕ್ತಾಯಿದ್ರು. ನಾವು ಬೆಂಗಳೂರಲ್ಲಿ ದುಡಿಯುವಾಗಲೇ ಸ್ವಲ್ಪ ಅಮೌಂಟ್ ಸಂಪಾದನೆ ಜಮಾ ಮಾಡಿ ಆ ಮಳೆ ಬಂದರೆ ನಾವು ನಮ್ಮ ತಾಯಿಯರಷ್ಟೇ, ನಮ್ಮ ತಾಯಿ ತಂದೆ ನಮ್ಮ ತಂಗಿಯರಷ್ಟೇ ಮನೇಲಿ ಮಲಗ್ತಿದ್ರು. ನಾನು ನಮ್ಮ ತಮ್ಮ ನಮ್ಮ ಅಣ್ಣ ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ಮಲಗ್ತಿದ್ವಿ. ಅಷ್ಟೊಂದು ಕಡು ಬಡತನದಲ್ಲಿ ನಾವು ಜೀವನವನ್ನು ರೂಪಿಸ್ಕೊಂಡಿದ್ದೀವಿ. ಇವಾಗ ಅಲ್ಲೆಲ್ಲ ಟ್ರೈನಿಂಗ್ ತೊಗೊಂಬಂದು ಈಗ 2 ವರ್ಷ ಆಯಿತು. ನಾವು ಕೊಪ್ಪಳದಲ್ಲಿ ಅಂಜನಾದ್ರಿ ಡೋರ್ ಆ್ಯಂಡ್ ಹಾರ್ಡ್ವೇರ್ ಅಂಥೇಳಿ ನನ್ನ ಶಾಪನ್ನು ನಾನೇ ಸ್ವತಃ ನನ್ನ ಸಾಮರ್ಥ್ಯದಿಂದ ಮತ್ತು ನನ್ನ ನಾಲೆಜಿಂದ ನಾನು ಇಲ್ಲಿ ಸ್ಥಾಪನೆ ಮಾಡಿದ್ದೀನಿ. ಕೇವಲ 50,000 ರೂಪಾಯಿ ನನ್ನ ಇನ್ವೆಸ್ಟ್ಮೆಂಟಲ್ಲಿ ಸ್ಥಾಪನೆ ಮಾಡಿ ಇವತ್ತು ನನ್ನ ಪರಿಶ್ರಮ ಮತ್ತು ನಾನು ಜನರನ್ನೊಡನೆ ಒಡನಾಟ ಇರೋದರಿಂದ 50,000 ರೂಪಾಯಿದಲ್ಲಿ ಸ್ಟಾರ್ಟ್ ಮಾಡಿರುವಂಥ ನಮ್ಮ ಅಂಗಡಿ ಇವತ್ತು 2 ವರ್ಷದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 500ರಿಂದ 600 ಬಿಲ್ಡಿಂಗ್ಗಳ ಕೆಲಸಗಳನ್ನು ನಾವು ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಬಿಲ್ಡಿಂಗ್ ಅವರು ತೋರಿಸಿದರೆ ಸಾಕು, ನಾವು ಹೋಗಿ ಅವ್ರಿಗೆ ಏನು ಬೇಕು ಏನಿಲ್ಲ ಅಂತಂದು ಸ್ವತಃ ಬಿಲ್ಡಿಂಗ್ ವಿಸಿಟ್ ಕೊಟ್ಟು ಅವರು ಹೇಳುವಂಥ ಎಲ್ಲ ಕೆಲಸಗಳನ್ನು ಅವ್ರಿಗೆ ಗೊತ್ತಿರದೇ ಇರುವುದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತಂತ ಹೇಳಿ ನಮ್ಮಲ್ಲಿರುವಂಥ ನಾಲೆಜನ್ನು ಅವ್ರಿಗೆ ಹೇಳಿ ನಾವು ಒಂದು ನಮ್ಮದೇ ಒಂದು ಟೀಮ್ ಮುಖಾಂತರ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಶಸ್ವಿಯಾಗಿ 2 ವರ್ಷಗಳ ಪೂರೈಸಿ ಈಗ 3ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಲಾಸ್ಟಲ್ಲಿ ಹೇಳೋದಾದರೆ ಸರ, ನಮ್ಮ ಬಾಲ್ಯದಲ್ಲಿರುವಂಥ ನಮ್ಮ ಬಡತನ ಮತ್ತು ನಮ್ಮ ಹಸಿವು, ಅವತ್ತಿನ ಕಷ್ಟಗಳು ನಮ್ಮನ್ನು ಈ ದಾರಿಗೆ ಬರೋಕ್ಕೆ ದಾರಿ ಮಾಡಿದ್ದು ಸರ. ಅವತ್ತೇನಾದರೂ ನಮಗೆ ಬಡತನ ಮತ್ತು ಹಸಿವು ಅವಮಾನಗಳಾಗದೇ ಇರಲಿಲ್ಲ ಅಂದರೆ ಇವತ್ತು ನಾವು ಬೇರೆಯವ್ರ ಮಕ್ಕಳ ಥರ ಎಲ್ಲೋ ಒಂಥರ ಮೂಲೆಯಲ್ಲಿ ಸಾಧಾರಣ ಜನರಾಗಿ ಉಳಿತಿದ್ವಿ. ಆವತ್ತಿನ ಬಡತನ, ತಂದೆ ತಾಯಿಗಳ ಪ್ರಾಮಾಣಿಕತೆ, ಆಮೇಲೆ ಒಬ್ಬ ಆದರ್ಶ ತಾಯಿ ತಂದೆ, ಒಬ್ಬ 1000 ಶಿಕ್ಷಕರಿಗೆ ಸಮ ಅನ್ನುವಂಥ ನಮ್ಮ ತಾಯಿ ತಂದೆಯರ ಕಷ್ಟಗಳನ್ನು ನಾವು ಭಾಳ ಹತ್ತಿರದಿಂದ ಮನವರಿಕೆ ಮಾಡಿಕೊಂಡು ನಾವು ತಂದೆ ತಾಯಿಗಳನ್ನು ಅವ್ರ ಮುಪ್ಪಿನ ಕಾಲಕ್ಕೆ ಚೆನ್ನಾಗಿ ನಾವು ನೋಡ್ಕೋಬೇಕು. ಅವರು ಬಡತನದಲ್ಲಿ ನಮ್ಮನ್ನು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಜೀವನ ರೂಪಿಸಿದ್ದಾರೆ, ಅವ್ರಿಗೆ ನಾವು ಆದರ್ಶ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವತ್ತಿನ ಬಡತನ, ಅವತ್ತಿನ ಹಸಿವು,
ಅವತ್ತಿನ ನಮ್ಮ ಕಷ್ಟಗಳು ಇವತ್ತು ನಮಗೆ ದಾರಿದೀಪ ಆಗಿದೆ ಸರ್. ನಾವು 50 ರೂಪಾಯಿ ದುಡಿಲಿಕ್ಕಾಗಲಿ ಇನ್ನೊಂದು ಹೊತ್ತಲ್ಲಿ ಕೆಲಸ ಆರಿಸಿ ಹೋಗ್ತಾ ಇದ್ದೀವಿ ಸರ್. ಇವತ್ತು ಸ್ವತಃ ನಮ್ಮ ಅಂಜನಾದ್ರಿ ಡೋರ್ಸ್ ಹಾರ್ಡ್ವೇರ್ ಕಡೆಯಿಂದ ನಾನೇ 15ರಿಂದ 20 ಜನರಿಗೆ ಉದ್ಯೋಗಗಳನ್ನು ಕಂಟಿನ್ಯೂ ಆಗಿ ಕೊಡ್ತಾ ಇದ್ದೀನಿ. 500-600 ಬಿಲ್ಡಿಂಗ್ಗಳನ್ನು ಕೆಲಸ ಮಾಡಿದ್ದೀವಿ. ಆಮೇಲೆ ಸುತ್ತಮುತ್ತಲಿನ ಪ್ರತಿಯೊಂದು ಇಲ್ಲಿಂದ 50-60 ಕಿಲೋಮೀಟ್ರ್ವರೆಗಿನ ನಮ್ಮ ಶಾಪಿನ ಪ್ರತಿಯೊಂದು ವರ್ಕ್ ಎಲ್ಲರಿಗೆ ಮನವರಿಕೆ ಆಗಿದೆ. ಹಾಗಾಗಿ ನಾನು ಈಗ 15-20 ಜನ ಕಂಟಿನ್ಯೂ ಆಗಿ ನನ್ನ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ ಸರ್. ನನ್ನ ಬೆಳವಣಿಗೆಗೆ ಸಹಕರಿಸಿದಂಥ ನಮ್ಮ ತಾಯಿ ತಂದೆಯವರಾಗಿರ್ಬೋದು, ನಮ್ಮ ಸೋದರ ಮಾವನವರಾಗಿರ್ಬೋದು, ಆಮೇಲೆ ಎಲ್ಲ ಗುರು ಹಿರಿಯರು, ಮತ್ತು ಆಮೇಲೆ ನಮಗೆ ಬಡತನದಲ್ಲಿ ಜನ ನಮ್ಮನ್ನು ನೋಡುವ ರೀತಿ, ಅವರು ಏನಿಲ್ಲದೆ ಇರುವಾಗ ನಮ್ಮನ್ನು ಅವಮಾನಿಸುವಂಥ ಒಂದು ವಾತಾವರಣ ಏನಿತ್ತಲ್ಲ, ಅದನ್ನು ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ಬರುವಾಗ ಸಹಾಯ ಮಾಡಿದೆ ಸರ್. ಅದೇ ರೀತಿಯಾಗಿ ಈ ನಮ್ಮ ಅಂಗಡಿಗೆ ಎಲ್ಲರೂ ಇಷ್ಟೆಲ್ಲ ನಂಬಿ ಕೆಲಸ ಕೊಟ್ಟು ಮುಂದೆನೂ ನಮ್ಮನ್ನು ನಂಬಿ ವರ್ಕ್ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಶುಭ ಹಾರೈಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ಯುವ ಮಿತ್ರರಿಗೆ ನಾನು ಹೇಳೋದೇನೆಂದರೆ, ನಮ್ಮ ತಂದೆ ತಾಯಿಗಳು ಪಟ್ಟಂಥ ಕಷ್ಟ, ಅವರು ನಡೆದು ಬಂದಂಥ ದಾರಿ ನಾವು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು. ಈಗಿನ ಸಮಾಜದಲ್ಲಿ ನಡೀತಕ್ಕಂಥ ನವರಂಗಿ ಆಟಗಳಿಗೆ ನಾವು ಯಾವುದೇ ಕಾರಣಕ್ಕೂ ಹೊಂದ್ಕೋಬಾರ್ದು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಸರ್. ನಾನು 2ನೇ ತರಗತಿಯಲ್ಲಿ ಸ್ಕೂಲ್ ಬಿಟ್ಟು ಮತ್ತೆ 7ನೇ ತರಗತಿಗೆ ನಾನು ಡ್ರಾಪ್ ಮಾಡಿ 7ನೇ ತರಗತಿಗೆ ಹೋಗಿ ಮತ್ತೆ ನಾನು ಓದಬೇಕನ್ನೋ ಛಲದಿಂದ ನಾನು ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಅಂಕಗಳೇ ನಮ್ಮ ಜೀವನವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿರುವಂಥ ವಾತಾವರಣದಲ್ಲೇ ಇರುವಂಥ ವಾತಾವರಣವನ್ನು ನಾವು ಒಪ್ಪಿಕೊಂಡು ಅಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು. ಇವಾಗಿನ ಯುವ ಮಿತ್ರರಿಗೆ ನಾನು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತಂದೆ ತಾಯಿಗಳ ಪಟ್ಟಂಥ ಕಷ್ಟವನ್ನು ಮತ್ತು ನಾವು ಯಾವುದೇ ಕಾರಣಕ್ಕೂ ಬರೀ ಅಂಕಗಳ ಮುಖಾಂತರ ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬರೀ ನೌಕರಿನ ಎಲ್ಲರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉದ್ಯಮದ ಮುಖಾಂತರ ನಾವು ಮಾಡೋ ಕೆಲಸದ ಮುಖಾಂತರನೇ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೋದು ಅಂಥೇಳಿ, ಯಾವುದೇ ಕಾರಣಕ್ಕೂ ಈಗ ನಡೀತಕ್ಕಂಥ ಬೆಟ್ಟಿಂಗ್ ಆಗಿರ್ಬೋದು, ಗಾಂಜಾ ಇರ್ಬೋದು, ಸೀಕ್ರೆಟ್ ಆಗಿರ್ಬೋದು, ಆಮೇಲೆ IPL ಬೆಟ್ಟಿಂಗ್ ಆಗಿರ್ಬೋದು, ಇಂಥ ದುಶ್ಚಟಗಳಿಗೆ ಯುವಕರು ಬಲಿಯಾಗದೆ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು, ತಮ್ಮ ತಾಯಿ ತಂದೆಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ಆಮೇಲೆ 2 ವರ್ಷದಿಂದ ನಾವು ಸ್ಥಾಪನೆ ಮಾಡಿರುವಂಥ ಈ ಅಂಜನಾದ್ರಿ ಡೋರ್ಸ್ ಹಾರ್ಡ್ವೇರ್ ಏನಿದೆಯಲ್ಲ, ಕೇವಲ 50,000 ಸ್ಟಾರ್ಟ್ ಮಾಡಿ 6 ತಿಂಗಳವರೆಗೆ ಖಾಲಿ ಕುಂತು ಬಾಡಿಗೆ ಕಟ್ಟಿ, ಆಮೇಲೆ ಇವಾಗ ನಾವು ಚೆನ್ನಾಗಿ 4 ಜನರ ಜೊತೆಗೆ ವ್ಯಾಪಾರ ಮಾಡಿ ಇವತ್ತು 1 ವರ್ಷಕ್ಕೆ ನಮ್ಮದು 1.5ರಿಂದ 2 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಇದಕ್ಕೆಲ್ಲರಿಗೂ ನಮ್ಮನ್ನು ನಂಬಿ ಕೆಲಸ ಕೊಟ್ಟಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ನನ್ನ ಕುಲ ಬಾಂಧವರಿಗೆ ಹಾಗೂ ಸುತ್ತಮುತ್ತಲಿನ ಪ್ರತಿಯೊಂದು ಹಳ್ಳಿಯರಿಗೆ ನಾನು ಯಾವಾಗಲೂ ಆಭಾರಿಯಾಗಿರುತ್ತೇನೆ. ಅವರ ಆಶೀರ್ವಾದ ಮತ್ತು ಅವರ ನಂಬಿಕೆಯನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಆಮೇಲೆ ನಾವು ಸತತ ಪ್ರಯತ್ನದಿಂದ ಮತ್ತು ಪ್ರಾಮಾಣಿಕತೆಯಿಂದ ಒಂದು ಬಂಡೆ ಮೇಲೆ ಸತತವಾಗಿ ನೀರು ಅದರ ಬಂಡೆನೇ ಕೊರೆಯುವಂಥ ಶಕ್ತಿ ಸಾಮರ್ಥ್ಯ ನೀರಿಗೆ ಇರುತ್ತೆ. ಅದೇ ರೀತಿಯಾಗಿ ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಸತತ ಪ್ರಯತ್ನ, ಪ್ರಾಮಾಣಿಕತೆ, ಆಮೇಲೆ ಹಗಲಿರುಳು ದುಡಿಯುವಂಥ ಮನಸ್ಥಿತಿ ಇದ್ದಾಗ ಮಾತ್ರ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಹಾಗಾಗಿ ನಮ್ಮದು ಶಾಪ್ ಬಂದು ಇಲ್ಲೇ ಗಡಿಯಾರ ಕಂಬದ ಹತ್ರ, ಶಾರದಾ ಟಾಕೀಸ್ ಹತ್ರ, ಅಮರೇಶ್ವರ ಕ್ಲಿನಿಕ್ ಅಪೋಸಿಟಲ್ಲೇ ನಮ್ಮ ಶಾಪ್ ಇದೆ. ಲೊಕೇಶನ್ ನನ್ನ ಜೊತೆಯಾಗಿ ನನಗೆ ಕಷ್ಟದಲ್ಲಿ, ಸುಖದಲ್ಲಿ ಹಾಗೂ ಪ್ರತಿಯೊಂದು ರಂಗದಲ್ಲೂ ನನಗೆ ನನ್ನ ಸೋದರ, ಒಂದು ಬಂಡಿಗೆ ಹೆಂಗೆ 2 ಗಾಲಿ ಇರ್ತಾವೋ ಅದೇ ರೀತಿಯಾಗಿ ನಾವಿಬ್ಬರು ಬಂಡಿಗಾಲಿ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ನಮ್ಮಿಬ್ಬರ ಮತ್ತು ಸೋದರತ್ವ ಹೀಗೆ 100 ವರ್ಷಗಳ ಕಾಲ ಇರಲಿ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರದೆ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ, ಅಂದರೆ ನಾವು ಬಡತನದಲ್ಲಿ ಕಟ್ಟಿರುವಂಥ ಈ ಶಾಪ್ ಏನಿದೆಯಲ್ಲ, ಇದು ಮುಂದಿನ ಪೀಳಿಗೆಗೂ ಸಹ ಎಲ್ಲರಿಗೆ ಮಾದರಿ ಆಗಲಿ ಅನ್ನೋದೇ ನಮ್ಮ ಆಶಯ. ನಮ್ಮಿಬ್ಬರ ಮೇಲೂ ಎಲ್ಲ ನಮ್ಮ ಮಾವೇಂದರು, ನಮ್ಮ ತಾಯಿ ತಂದೆಯರು, ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಜನರ ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತೇಳಿ ನಾನು ಬಯಸ್ತೀನಿ ಸರ್. ನಮ್ಮಂಥ ಎಲೆಮರೆಕಾಯಿ ಅಂತಿರುವಂಥ ಉದ್ಯಮಿಗಳನ್ನು ಹಾಗೂ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸ್ತಕ್ಕಂಥ ಹೈಬ್ರಿಡ್ ನ್ಯೂಸ್ ಚಾನಲ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇಂಥ ಎಲೆಮರೆಕಾಯಿ ಅಂತ ಸಾಧಕರನ್ನು ಅವರು ಇನ್ನಷ್ಟು ಗುರುತಿಸಿ ಸಮಾಜಕ್ಕೆ ನೀಡುವಂಥ ಕಾರ್ಯ 2000 ಇಸ್ವಿಯಲ್ಲಿ ನಮ್ಮ ಸ್ಕೂಲಿಗೆ ಬಂದ್ರಿ.
ಬಂದಾಗ ಆತ ಬಾಲಕಾರ್ಮಿಕ ಅಂತೇಳಿ 1ರಿಂದ 5ವರೆಗೆ 6ನೇ ಕ್ಲಾಸ್ವರೆಗೆ ಶಾಲೆಗೆ ಹೋಗಿದ್ದಿಲ್ಲ. 7ನೇ ಕ್ಲಾಸ್ನಾಗ ಯಾವುದೋ ಒಂದು ವರ್ಕ್ಶಾಪ್ನಾಗ ಮಾಡೋ ಮುಂದೆ 7ನೇ ಕ್ಲಾಸ್ ಹಚ್ಚಿದ್ರು. ನೇರವಾಗಿ ನಮ್ಮಲ್ಲಿ ಬಂದಾಗ ನಾವು ಆತನ ಕೆಲವಾರು ವ್ಯಾಕರಣ ಮತ್ತು ಇಂಗ್ಲೀಷು ಗಣಿತ ಇವೆಲ್ಲ ನೋಡಿದ್ರೆ ಆ ವಿಷಯದಲ್ಲಿ ಬಹಳ ಹಿಂದುಳಿದಿದ್ದ. ಅವಾಗ ನಾವು ಅಂತ ಹೇಳಿದ್ವಿ, ಇಲ್ಲಪ್ಪ ಮತ್ತು ನೀನು ಶ್ರಮಪಟ್ಟು ಓದು, ಮುಂದೆ ನಿನಗೆ ಒಳ್ಳೆ ಭವಿಷ್ಯ ಐತೆ ಅಂತೇಳಿ ನಾವು ನಮ್ಮೆಲ್ಲ ಶಿಕ್ಷಕರು ಕೂಡಿ ಆತನಿಗೆ ನೀನಿಲ್ಲಿ ನಿರಂತರವಾಗಿ ಶ್ರಮದಿಂದ ಓದ್ತೀನಂದ್ರೆ ಇಲ್ಲಿ ನಿನಗೆ ಅವಕಾಶ ಮತ್ತು ಪ್ರಸಾದ ನಿಲಯ ಮತ್ತು ಹೈಸ್ಕೂಲ್ 2ರಲ್ಲಿ ಆತನ ತಗೊಂಡ್ವಿ. ಆತ ಒಳ್ಳೆ ರೀತಿಯಿಂದ ಅಭ್ಯಾಸವನ್ನು ಮಾಡಿ ಮತ್ತೆ ಮುಂದೆ ನಮ್ಮ ಶಿಕ್ಷಕರ ಮಾರ್ಗದರ್ಶನ ಕೆಲವು ಬೇ ಬ್ರಿಡ್ಜ್ನಲ್ಲಿ ನಮ್ಮ ಸಲಹೆಮಾರಿಗೆ ಕೆಲಸ ಮಾಡಿದ. ನಂತರ ಆದಿಲಕ್ಷ್ಮಿ ಟ್ರೇಡಿಂಗ್ ಕಂಪ್ನಿ ಕೆಲಸ ಮಾಡಿದ. ನಂತರ ಇಲ್ಲಿ ಕೊಪ್ಪಳದಲ್ಲಿ ಆದರೆ ನಮ್ಗೆ ಇದು ಆಗೋದಿಲ್ಲ ಅಂತೇಳಿ ಅವರ ಅಣ್ಣ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಹೋಗಿ ಕಾರ್ಪೆಂಟ್ರಿ ಕೆಲಸ ಮಾಡಿ ಮತ್ತು ಇಲ್ಲಿ ಬಂದದ ನಾನು ಹಿಂಗೆ ಅಂಗಡಿ ಮಾಡ್ತೇನೆ ಅಂತ ನಮ್ಮ ಎಲ್ಲ ಶಿಕ್ಷಕರಿಗೆ ನಮಗೆ ಕೇಳಿದಾಗ, ಮಾಡಪ್ಪ ನಿನಗೆ ಒಳ್ಳೆ ಭವಿಷ್ಯ ಐತೆ ಅಂದ್ವಿ. ಆತ ಮಾಡ್ತಾನೆ. ಅದ್ರ ಜೊತೆಗೆ ಸಮಾಜಮುಖಿಯಾಗಿ ಮತ್ತು ಸಾರ್ವಜನಿಕವಾಗಿ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳೋದು. ರವಿ ನಮ್ಮ ಶಾಲೆಯಲ್ಲಿ 8 ಮತ್ತು 9ನೇ ತರಗತಿ 10ನೇ ತರಗತಿ ಕೂಡ ಸಂಪೂರ್ಣ ಆತ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡ. ಆತನಿಗೆ 8ನೇ ತರಗತಿ ಅಡ್ಮಿಷನ್ ಮಾಡ್ಸಕ ನಾವು ಮೊದಲು ಆರಂಭದಲ್ಲಿ ನಿರಾಕರಿಸಿದ್ವಿ. ಯಾಕಂದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಐತಿ ಹಂಗಂತೇಳಿ ಆತ ಓದಿನಲ್ಲಿ ಹಿಂದಿದಾನ ಅಂತ ಅನ್ನೋ ಕಾರಣಕ್ಕಾಗಿ ನಾವು ನಿರಾಕರಿಸಿದ್ವಿ. ಮತ್ತೆ ಅವ್ರ ಮಾವರು ಬಂದು ನಮ್ಗೆ, ಇಲ್ಲ ಸರ್ ನಿಮ್ಮಲ್ಲಿ ಓದಕ್ಕೆ ಭಾಳ ಆಸಕ್ತಿ ತೋರಿಸಿನ, ದಯವಿಟ್ಟು ಆತನಿಗೆ ನಿಮ್ಮಲ್ಲಿ ಆದ್ರೆ ಶಿಕ್ಷಣದ ಜೊತೆಗೆ ಒಂದಷ್ಟು ನೈತಿಕ ಮೌಲ್ಯಗಳು, ಬದುಕಿಗೆ ಸಂಬಂಧಪಟ್ಟಂಗೆ ಎಲ್ಲ ಸಾಮರ್ಥ್ಯಗಳನ್ನ ನೀವು ಆತಗೆ ತುಂಬಬಲ್ಲಂತ ಒಂದು ವಾತಾವರಣ ಐತಿ ಅನ್ನೋ ಕಾರಣಕ್ಕಾಗಿ ಆತನನ್ನು ನಮ್ಮ ಶಾಲೆಗೆ ಸೇರಿಸ್ಕೊಂಡ್ವಿ. ತುಂಬಾ ಕಡು ಬಡತನದಲ್ಲಿ ತಾನು ಪರಿಶ್ರಮದಿಂದ ಇವತ್ತು ಆತ ಇಷ್ಟೆಲ್ಲ ಮೇಲ್ ಬಂದು ಇವತ್ತು ಹಾರ್ಡ್ವೇರ್ ಅಂಗಡಿಯನ್ನು ಇಟ್ಕೊಂಡು ಒಂದು ಒಳ್ಳೆ ಸ್ವಾಭಿಮಾನದ ಬದುಕನ್ನು ಬದುಕ್ತಾನ ಅನ್ನೋದೇ ನಮಗೆ ಬಹಳ ಖುಷಿ. ಒಳ್ಳೆ ಚೆನ್ನಾಗಿ ವಿದ್ಯೆ ಗಳಿಸಿದ ತಕ್ಷಣ ಎಲ್ಲರಿಗೂ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಕ್ಕಳ ವೈಯಕ್ತಿಕ ಸಾಮರ್ಥ್ಯಗಳನ್ನ ಗಮನಿಸಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಭಿನ್ನತೆ ಇರ್ತದೆ. ಕೆಲವು ಮಕ್ಕಳು ತುಂಬಾ ಜಾಣರು ಇರ್ತಾರೆ, ಆದ್ರೆ ಅವ್ರು ಸಾಮಾಜಿಕವಾಗಿ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲಾ ಕಲಿತ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗ್ತದೆ ಅಂತ ಹೇಳಕ್ಕಾಗಲ್ಲ. ಸೊ ಹೀಗಾಗಿ ಅಕ್ಷರ ಜ್ಞಾನ ಅಂದ್ರೆ ವ್ಯಾವಹಾರಿಕ ಜ್ಞಾನವನ್ನ ತಿಳಿದುಕೊಳ್ಳಬಲ್ಲಂತ ಸಾಮರ್ಥ್ಯ ಇದ್ದಾಗ ಬಹಳ ಸಹಜವಾಗಿ ಈ ತರದ ವ್ಯವಹಾರಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನು ಅರಸಿಕೊಂಡು ಮತ್ತೆ ಆ ಉದ್ಯೋಗಗಳನ್ನು ಸಮರ್ಥವಾಗಿ ನಿಭಾಯಿಸೋದು ಕೂಡ ತುಂಬಾ ಜಾಣತನ. ಯಾಕಂತಂದ್ರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಹೇಗೆ ವ್ಯವಹರಿಸ್ತೇವೆ ಅನ್ನೋದು ಬಹಳ ಮುಖ್ಯ. ಸೊ ಅಂತ ವ್ಯಾವಹಾರಿಕ ಜ್ಞಾನ ಏನೈತಲ್ಲ, ಆ ವ್ಯಾವಹಾರಿಕ ಜ್ಞಾನ ನಮ್ಮ ಸುತ್ತಲೂ ಒಂದು ನೆಟ್ವರ್ಕ್ ಅನ್ನು ಕ್ರಿಯೇಟ್ ಮಾಡ್ತತಿ. ಸೊ ಅಂತ ಜಾಣತನ ನಮ್ಮ ರವಿಗಿರೋದ್ರಿಂದ ಕೌಶಲ್ಯದ ಮೂಲಕ ಅಪ್ರೋಚ್ ಮಾಡೋ ರೀತಿ ಏನೈತಲ್ಲ ಅದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತತಿ. ನನಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ. ಆಮೇಲೆ ಆತನಿಗೆ ನೋಡಿ, ಗ್ರೌಂಡ್ ಟು ಅರ್ತ್ ಅಂತಾರಲ್ಲ, ಗ್ರೌಂಡ್ ಟು ಅರ್ತ್ ಅಂತ ಹೇಳ್ತಾರೆ. ಸುಮಾರು ಹಣವನ್ನು ಗಳಿಸಿದ್ರು ಕೂಡ ಪ್ರತಿ ತಿಂಗಳು ತನ್ನ ಪರಿಶ್ರಮದ ಮೂಲಕ ಇನ್ನೂ ಅದೇ ನಯ ವಿನಯವಂತಿಕೆ ಐತಿ, ಇನ್ನೂ ನಾನು ಹೆಚ್ಚೆಚ್ಚು ಕೆಲಸ ಮಾಡ್ಬೇಕನ್ನುವಂಥ ಮನೋಭಾವನೆ ಐತಿ, ಇನ್ನೂ ನನ್ನ ನೆಟ್ವರ್ಕ್ ಜಾಸ್ತಿ ಆಗ್ಬೇಕು, ನನಗೆ ಪರಿಚಯಸ್ಥರು ಯಾರ್ಯಾರು ಅದಾರ, ಆ ಮೂಲಕ ನಾನು ಮತ್ತೆ ಹೆಚ್ಚೆಚ್ಚು ಕೆಲಸ ಮಾಡಿ ಜನರಿಗೆ ಸಮೀಪ ಆಗ್ಬೇಕು, ನನ್ನ ವ್ಯವಹಾರ ಜನರಿಗೆ ಗೊತ್ತಾಗ್ಬೇಕು, ಸಮಾಜಕ್ಕೆ ಗೊತ್ತಾಗ್ಬೇಕು ಅನ್ನುವಂಥ ಈ ಭಾವನೆ ಏನೈತಲ್ಲ ಸರ್, ಖಂಡಿತ ಅದನ್ನ ಇನ್ನಷ್ಟು ಎತ್ತರಕ್ಕೆ ಬಳಸ್ತತಿ. ಅವರು ನಮ್ಮ ಅಂಗಡಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿದ್ರು. ಅಂದರೆ ಬೆಳಿಗ್ಗೆ ಕಾಲೇಜ್ ಹೋಗ್ತಿದ್ರು, ಕಾಲೇಜ್ ಹೋಗಿ ಬಂದು 11:30 12 ಗಂಟೆಗೆ ಅಂಗಡಿ ಬಂದು ಕೆಲಸ ಮಾಡ್ತಿದ್ರು. 3-4 ವರ್ಷ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಹುಡುಗ ಕೂಡ, ಎಲ್ಲ ಲೆಕ್ಕಪತ್ರ ಎಲ್ಲ ನೀಟಾಗಿ ವ್ಯವಹಾರ ಮಾಡ್ತಿದ್ದ. ಏನೇ ಕೆಲಸ ಹೇಳಿದ್ರು ಮುಜುಗರ ಪಡಲೆ ತನ್ನ ವೃತ್ತಿ ಮಾಡಿಕೊಂಡು ಹೋಗ್ತಿದ್ದ. ಒಳ್ಳೆ ಹುಡುಗ, ಒಳ್ಳೆ ನಾವು ಹೇಳೋದು ನಿಜವಾಗ್ಲೂ ಅವನ ಕ್ಯಾರಿಯರ್ ನಾವು ಹೆಮ್ಮೆ ಆಗುತ್ತೆ. ಯಾಕಂದರೆ ಸಂಬಳದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗ ಇವತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಎಲ್ಲ ತಂದು ಅಲ್ಲೊಂದು ಅಂಗಡಿಯಲ್ಲಿ ಇದ್ದುಕೊಂಡು ಇಂಥ ಒಂದು ವ್ಯವಸ್ಥೆಯನ್ನು ತಾನು ಅಲ್ಲೆಲ್ಲ ಕಲಿತು ಹಾರ್ಡ್ವೇರ್ ಶಾಪ್ನಲ್ಲಿ ಯಾವ ಥರ ಮಾಡಿ CNC ಆಗಲಿ ಯಾವುದಾಗಲಿ ಮಾಡಿರಿ ಹೆಣ್ಣು ಅಂತೆಲ್ಲ ನೀಟಾಗಿ ಕಲಿತು ಬಂದು ಕೊಪ್ಪಳದಂಥ ಊರಲ್ಲಿ ತನ್ನದೇ ಆದ ಒಂದು ಫರ್ಮ್ ಓಪನ್ ಮಾಡಿ ಜೀವನ ಮಾಡಿದ್ರೆ ಭಾಳ ಹೆಮ್ಮೆ ಅನಿಸುತ್ತೆ.